ಬಾಸ್ ಅಲ್ಲಿ ತುಂಬಾನೇ ನಿಮ್ದು ಮತ್ತೆ ಧನರಾಜ್ ಅವರು ಡೋರ್ ಹತ್ರ ಹನುಮಂತಣ್ಣ ಡೋರ್ ಹತ್ರನೇ ಕುತ್ಕೊಂಡ್ ಮಾತಾಡ್ತಿದ್ರಿ. ಏನಿತ್ತು ಅಂತದ್ದು ಯಾವಾಗ್ಲೂ ಮಾತಾಡುವಂತದ್ದು ದೋಸ್ತ 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 ಅಂತ ಹೇಳ್ಬಿಟ್ಟು? ನಾನು ಮಾತಾಡೋದು ಜಾಸ್ತಿ, ಹನುಮಂತಣ್ಣ ಮಾತಾಡೋದು ಎಷ್ಟು ಬೇಕು ಅಷ್ಟು ಮಾತಾಡ್ತಿದ್ರು. ಅದು ಆ ಪ್ಲೇಸ್ ಇದೆಯಲ್ಲ ಗೇಟ್ ಹತ್ತ ಒಂದು ಗೇಟ್. ಅದೇ ಲಾಸ್ಟ್ ಸೀಸನ್ ಅಲ್ಲಿ ಸಂತು ಪಂತು ಅಂತ ಹೇಳ್ಬಿಟ್ಟು ತುಕಾಲಿ ಸಂತೋಷ್ ಅವರು ಮತ್ತೆ ವರ್ತೂರು ಸಂತೋಷ್ ಅವರು ಮಾಡ್ತಿದ್ರಿ. ಬಟ್ ನೀವ್ ಈ ಸಲ ಅವ್ರಿಬ್ರು ಮೀರಿಸ್ಬಿಟ್ಟಿದ್ದೀರ. ಒಂದು ಉತ್ತರ ಕರ್ನಾಟಕದ ಪ್ರತಿಭೆ, ಇನ್ನೊಂದು ದಕ್ಷಿಣ ಕನ್ನಡದ ಪ್ರತಿಭೆ. ಸೊ ಹೆಂಗ್ ಅನ್ನಿಸ್ತು ಅಂತ? ಅದೇನ್ ಗೊತ್ತಾ, ಒಂದು ಭಾಷೆಯಲ್ಲಿ ನಾನು ಅವರ ಭಾಷೆಯನ್ನ ಕಲಿಯೋದಕ್ಕೆ ಹೋಗ್ತಿದ್ದೆ. ನನ್ ನಿಜವಾಗ್ಲೂ ಇನ್ನೂ ಕಲಿಯೋಕ್ಕಾಗ್ಲಿಲ್ಲ. ಎಂತ ನೀ ಏನಾದ್ರೂ ಟೆನ್ಷನ್ ಮಾಡ್ಕೊಂಡ್ರೆ ನೀ ಮುಟ್ಟು ತಲೆ ಆಫ್ ಮಾಡ್ತಿ ದೋಸ್ತ ಅನ್ನೋ ತರ ಹೇಳ್ತಿದ್ರು. ಆಮೇಲೆ ಒಂದ್ಸಲ ನಾನು ಅದು ಅವರಿಗೆ ಟ್ರೈನ್ ಮಾಡ್ತೀನಿ, ಒಂದ್ ಕೆಲ್ಸ ಮಾಡೋ ದೋಸ್ತ, ನೀ ನನ್ ಭಾಷೆ ತರ, ನಾನ್ ನಿನ್ ಭಾಷೆ ತರ ಮಾತಾಡ್ತೀನಿ, ನೀನು ನನ್ನ ಭಾಷೆ ಹಾಗೆ ಮಾತಾಡು ಅಂತ. ಒಂದೆರಡು ಸಲ ಟ್ರೈ ಮಾಡಿರ್ತದ್ದು, ಆಗಿದ ಇಲ್ವೋ ಗೊತ್ತಿಲ್ಲ. ಅದೇ ಅವರು ನನ್ನ ಭಾಷೆ ಮಾತಾಡೋದು, ಅದು ಕೇಳಕ್ಕೆ ಚಂದ. ನಾನು ಅವ್ರ ಭಾಷೆನ ತಪ್ಪಾಗಿ ಮಾತಾಡ್ತಿರ್ತೀನಿ. ಬಟ್ ನಾನ್ ಟ್ರೈ ಮಾಡಿದೆ, ಬಟ್ ಅವರಿಗೆ ಅದು ನಾವು ಬಿಡಿಸಿ ಮಾತಾಡೋದಲ್ಲ, ಹೇಳ್ಬೋದು. ಈಗ ಅವ್ರ ಭಾಷೆನ ಕಲಿಯೋದು ತುಂಬಾ ಕಷ್ಟ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.